ಬೆಂಗಳೂರಿನ ಒಂಬೇಗೌಡ ನಗರ ಬಾಲಕರ ಪ್ರೌಢಶಾಲೆ ಸಭಾಂಗಣದಲ್ಲಿ ಬಸವ ಬಿಲ್ವ ಭಕ್ತರ ಬಳಗದ ವತಿಯಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಬಸವ ಕೇಂದ್ರದ ಶ್ರೀ 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 ಶಿವಯೋಗಿ ಪ್ರಭುಗಳು, ಚಿಕ್ಕಪೇಟೆ ಶಾಸಕರಾದ ಉದಯ್ ಗೌಡಾಚಾರ್ ಅವರು, ಶ್ರೀಮತಿ ಮೇದಿನಿ ಗೌಡಾಚಾರ್, ವೀರಶೈವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ BS ಪರಮಶಿವಯ್ಯ, ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯವತಿ ಅಮರೇಶ್, ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೇಶ್ ಅಂಬರೀಶ್ ಅವರು, ಬಸವ ಬಿಲ್ವ ಬಳಗದ ಅಧ್ಯಕ್ಷರಾದ H ಚಂದ್ರಶೇಖರ್, ಗೌರವಾಧ್ಯಕ್ಷರಾದ BC ಸದಾಶಿವಯ್ಯ, ಕ್ರಾಂತಿಯೋಗಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಿ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾಹಿತ್ಯ, ಸಂಗೀತ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ವಚನ ಜ್ಯೋತಿ ಬಳಗದ ವತಿಯಿಂದ ವಚನಗಳ ಗಾಯನ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಕಾರ್ಯಕ್ರಮ ನಡೆದಿದೆ. ಇವತ್ತು ಬಸವ ಜಯಂತಿ ಪ್ರಯುಕ್ತ ಇವತ್ತು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ. ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ. ಈ ಒಂದು ದಿನ ನಮಗೆ ಭಾಳ ಅತ್ಯುತ್ತಮವಾದ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ, ಒಂದು ಏನು ಹೇಳ್ತಾರೆ, ಒಂದು ಸಾರ್ಥಕವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮ್ಮ ಹೊಂಬೇಗೌಡ ಶಾಲೆಯಲ್ಲಿ ನಡೀತಾ ಇದೆ. ಬಸವ ಬಿಲ್ವ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ಮಹನೀಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಹೀಗೆ ಪ್ರತಿ ವರ್ಷವೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತಾರೆ. ಬಸವ ಜಯಂತಿ ಬಂದು ಮೇ 10ನೇ ತಾರೀಕು. ನಾವು ಆ ದಿನ ಮಾಡೋಕ್ಕೆ ಆಗಲಿಲ್ಲ, ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಅಂತ ಬಸವ ಜಯಂತಿ ಬಸವ ಬಿಲ್ವ ಸಂಘದಿಂದ. ಯಾಕೆ ಈ ಭಾಗದಲ್ಲೇ ಮಾಡ್ತಾ ಇದ್ದೀರಾ ಮೇಡಮ್? ನಮ್ಮ ಹೊಂಬೇಗೌಡ ನಗರ ಭಾಗದಲ್ಲಿ ಇರುವಂಥ ಒಂದು ಸಂಘ, ಆ ಸಂಘದಿಂದ ನಾವು ಪ್ರತಿ ವರ್ಷ 3 ವರ್ಷದಿಂದ ಶುರು ಮಾಡಿದ್ವಿ. 3 ವರ್ಷದ ಹಿಂದೆ ತುಂಬಾ ಚೆನ್ನಾಗಿ 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರಿ 10ನೇ ತಾರೀಕು ಬದಲು 19ನೇ ತಾರೀಕು ಮಾಡಿದ್ವಿ. ಯಾವಾಗಲೂ ನಾವು ಬಸವಣ್ಣನ ವಚನಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಸಾಕ್ತಾ ಇರ್ತೀವಿ. ಬಸವಣ್ಣನವರು ನಮ್ಮ ಮಹಿಳೆಯರಿಗೆ ಸಮಬಾಳು ಸಮಪಾಲು ಅನ್ನೋ ಒಂದು ವಿಶಿಷ್ಟವಾದ ಒಂದು ಇದನ್ನು ಕೊಟ್ಟರು ನಮ್ಮ ಮಹಿಳೆಯರಿಗೆ. ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು, ಎಲ್ಲ ಜಾತಿಯ ಜನರು ಸಹ ತುಂಬಾ ಸಮವಾಗಿ ಎಲ್ಲ ಈ ಜಾತಿ ಕೀಳು ಮೇಲು ಏನೂ ಇಲ್ದಿರ ಎಲ್ಲ ಜಾತಿಯೂ ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಬಂದರು. ಅದೇ ಥರ ನಾವು ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ
ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನವೂ ಸಕಾರವಾಗುತ್ತೆ, ನಮ್ಮ ಬಾಳು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾದಂಥ ಶ್ರೀ ಶಿವಯೋಗಿ ಪ್ರಭುಗಳು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಹಾಗೆ ಈ ಭಾಗದ ಶಾಸಕರಾದಂಥ ಉದಯಗೌಡಾಚಾರ್ಯವರು, ಆಮೇಲೆ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರು, ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಸದಾಶಿವಯ್ಯನವರು, ಹಾಗೂ ಸೆಕ್ರೆಟರಿಗಳಾದಂಥ ಅಮರೇಶ್ ಮತ್ತು ನಮ್ಮ ಸುಭಾಷ್ ಚಂದ್ರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಅವರೇ 3 ವರ್ಷದಿಂದನೂ ಅವ್ರ ಶ್ರಮದಿಂದನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಏನು ಆಫೀಸ್ ಬೇರರ್ಸ್ ಇದ್ದಾರೆ, 3 ವರ್ಷದಿಂದನೂ ಪ್ಲ್ಯಾನ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ವಿದ್ಯಾ. ನಾನು ಗುಬ್ಬಿ ದೊಡ್ಡಪ್ಪ ಚಿತ್ರ ಮೊಮ್ಮಗಳು, ಮರಿ ಮೊಮ್ಮಗಳು. ಹಾಗೂ ನಾನು BJPನಲ್ಲಿ ರೈತ ಮೋರ್ಚಾದಲ್ಲಿ ಸೆಕ್ರೆಟರಿ ಆಗಿ ರೈತ ಪರ ಕೆಲಸ ಮಾಡ್ತೇನೆ. ಇವತ್ತಿನ ದಿವಸ ತುಂಬ ಹೆಮ್ಮೆ ಅನಿಸುತ್ತೆ. ಎಲ್ಲ ನಮ್ಮವರೆಲ್ಲ ಸೇರಿ ಇವತ್ತಿನ ದಿವಸ ನಾವು ಬಸವಣ್ಣನ ನೆನೆಸ್ಕೊಂಡು, ಇವತ್ತು ಪರಮಶಿವರು ಅದೇ ಹೇಳ್ತಾಯಿದ್ರು, ಆಗಿನ ಕಾಲದಲ್ಲಿ ಬಸವಣ್ಣವ್ರನ್ನ ಮಾತುಗಳನ್ನ ಕೇಳೋಕ್ಕೆ ಕಾಶ್ಮೀರದಿಂದ, ಅಫ್ಘಾನಿಸ್ತಾನದಿಂದೆಲ್ಲ ಬರ್ತಾಯಿದ್ರು. ಇವತ್ತಿನ ದಿವಸ ನಾವು ಇಲ್ಲೇ ಇದ್ಕೊಂಡು ನಮಗೆಲ್ಲ ಯೂಟ್ಯೂಬಲ್ಲಿ ರೆಡಿಯಾಗಿ ಸಿಕ್ಕಿದ್ರು ನಾವು ಆ ತತ್ವನ ನೋಡ್ತಾನೂ ಇಲ್ಲ, ಪಾಲಿಸ್ತಾನೂ ಇಲ್ಲ. ನಿಮಗೆ ಗೊತ್ತು ಇವತ್ತಿನ ದಿವಸ ಎಲ್ಲರೂ ಎಷ್ಟು ಮೆಕ್ಯಾನಿಕಲ್ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅಂತ. ಸೊ ದಯವಿಟ್ಟು ಎಲ್ಲರೂ ಬಸವಣ್ಣ ವಚನಗಳನ್ನ ಪಾಲಿಸಿ ಅಂತ ನಾನು ಕೇಳ್ತೀನಿ. ಜಗಜ್ಯೋತಿ ಬಸವೇಶ್ವರರ 3ನೇ ವರ್ಷದ ಜಯಂತ್ಯೋತ್ಸವವನ್ನು ಇವತ್ತು ನಾವು ಹೊಂಬೇಗೌಡ ಬಾಲಕರ ವಿದ್ಯಾ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವಚನವರು ಪೂರಕವಾಗಿರ್ತವೆ. ಸುಮಾರು 12ನೇ ಶತಮಾನದಲ್ಲಿಯೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಿಗೂ ಆ ಪ್ರಸ್ತುತಿಯನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ. ಸನ್ಮಾನ್ಯ ಸರ್ಕಾರಗಳು, ಘನವೆತ್ತ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ ಮತ್ತು ಅವರ ಸಾರದ ಬಗ್ಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಪಾಡಲಿ ಅಂತೇಳಿ